ಮುತ್ತ ನಮಸ್ಕಾರ. ಏಯ್ ಬರ. ನನ್ನ ಮ್ಯಾಗ ಆಣೆ ಇಟ್ಟು ಹೇಳು, ನೀ ನನ್ನ ಲಕ್ಷ್ಮಿನ ಕೊಲ್ಲಿಲ್ಲ ತಾನೇ? ಸರಿ ಬಿಡು, ನಾನು ಆಣೆ ಇಟ್ಕೊಂಡು ಸತ್ರೆ ನಿಂಗೇನು? ಒಡೆಯ ಒಡೆಯ, ನೀವು ನನ್ನ ಮಾಗೆ ಏಟ್ ಪ್ರೀತಿ ಇಟ್ಟಿದ್ದೀರಾ ಅಂತ ನನಗೆ ಗೊತ್ತು. ಆದರೆ ನಾನು ಹೇಳೋ ವಿಷಯನ ನೀವು ಯಾರ ಹತ್ರನೂ ಹೇಳಕ್ಕಿಲ್ಲ ಅಂತ ಮಾತು ಕೊಟ್ರೆ ಮಾತ್ರ ನಾನು ನಿಮ್ಗೆ ಹೇಳ್ತೀನಿ. ನಾನು ಲಗ್ನನ ನಿಲ್ಲಿಸ್ಬೇಕು ಅಂತ ಓಡ್ ಬಂದೆ. ಅಷ್ಟಾಗಿ ಅಳಿಯಂದ್ರು ತಾಳಿ ಕಟ್ಬಿಟ್ಟಿದ್ರು. ಕಟ್ಟಿರೋ ತಾಳಿನ ನಾನೇ ಹೆಂಗ್ ಕಿತ್ತಾಕ್ಲಿ ಹೊಡೆಯ? ಅದಕ್ಕೆ ಆ ಕೊಲೆನ ನನ್ನ ತಲೆ ಮ್ಯಾಗೆ ಹಾಕೊಂಡೆ ಹೊಡೆಯ. ಕೊಲೆಗಾರನ್ ಮಗ ನಮ್ಮನೆಯಾಗ ಯಾಕಿರ್ಬೇಕು ಅಂತ ಗೌರಾನೇ ಹೇಳಿದ್ದು. ಯಾವಲ್ಲ ಕೊಲೆಗಾರನ್ ಮಗ? ನೋಡಿ, ಅಪ್ಪ ಮಾಡಿದ ತಪ್ಪಿಗೆ ಮಗ ಏನ್ ಮಾಡ್ತೈತೆ? ಇನ್ಮೇಲೆ ಇವನು ಈ ಮನೆ ಮಗ. ಯಾರಾದ್ರೂ ಇವನ್ ಮ್ಯಾಗ ಕೈ ಮಾಡಿದ್ರೆ ಹೂತಾಕ್ಬಿಡ್ತೀನಿ. ಅಪ್ಪನಂಗ್ ಮಗ ಮರ್ದಂಗ್ ನೊಗ. ಅವನ್ ಬುದ್ಧಿ ಇವನ್ಗೂ ಬರ್ತದೆ. ಅವನೇನ್ ಇಲ್ಲಿರೋದ್ ಬೇಡ, ಬೇಕಾರೆ ಯಾವ್ದಾದ್ರು ಅನಾಥಾಶ್ರಮ ಸೇರಿಸಿ ಅಪ್ಪಯ್ಯ. ಅನಾಥಾಶ್ರಮಕ್ಕೆ ಸೇರ್ಸಕ್ಕೆ ಇವನೇನು ಅನಾಥನಲ್ಲ, ನಾನಿನ್ನೂ ಬದುಕಿವ್ನಿ. ನಿಮಗೆಲ್ಲ ಅಷ್ಟು ಬೇಡವಾದ್ರೆ ನಿಮ್ ದಾರಿ ನೀವು ನೋಡ್ಕೋಬಹುದು. ಬರ್ಲಾ? ಏನಂದ್ರೆ ಅಪ್ಪಯ್ಯ ಯಾವತ್ತೂ ಹಿಂಗ್ ಮಾತಾಡಿರ್ಲಿಲ್ಲ, ಇವತ್ತು ಹಿಂಗ್ ಮಾತಾಡ್ಬಿಟ್ರಲ್ಲ. ಹೇಳಿದ್ರಲ್ಲ ಮನೆ ಮಗ ಅಂತ, ಯಾರು ಗೊತ್ತು, ಅವ್ರಿಗೆ ಹುಟ್ಟಿರ್ಬೇಕು. ಲೆಕ್ಕಾಚಾರ, ಈ ನಾಯಿನ ಮನೆಯಿಂದ ಆಚೆ ಕಟ್ಲ. ಹೋಗ್ಲಿ ಬಿಡಿ ಒಡೆಯ, ಏನು ಬಾಯ್ ತಪ್ಪಂದಿರ್ಬೇಕು. ಏನ ಬಾಯ್ ತಪ್ಪನ್ನ? ಮನ್ಸಲ್ಲಿರೋ ತಾನೇ ಬಾಯ್ನಾಗ ಬರೋದು. ಈ ನೀತಿ ಕಟ್ಟು ಮಕವ ನಾ ಸಹಾಯ ಗಂಟೆ ನೋಡಕ್ ಇಷ್ಟಪಡಕ್ಕಿಲ್ಲ. ಮೊದಲು ಈ ನಾಯಿನ ಆಚೆ ಕಟ್ಟು. ಬೇಡ ಅಪ್ಪಯ್ಯ, ಬೇಡ. ಅವ್ ನನ್ ಗಂಡ. ಅದೊಂದೇ ಪಾಪಕ್ಕೋಸ್ಕರ ಇನ್ನೂ ಅವನ ಜೀವ ಸಹಿತ ಉಳಿಸಿದ್ದೀನಿ. ಮೊದಲು ಅವನ ತೊಲಗ ಕೇಳು. ಅವ್ರು ಹೊಂಟೋದ್ರೆ ನಾ ಏನ್ ಮಾಡ್ಲಿ? ಅವ್ನು ನಿನ್ ಕುತ್ತಿಗೆ ಕಟ್ಟಿರೋ ತಾಣಿನ ಕಿತ್ತಾಕಿ ನನಗೆ ಲಗ್ನನೇ ಆಗಿಲ್ಲ ಅಂತ ಈ ಮನೆ ಆಗಿಟ್ಬಿಡು. ಪುಣ್ಯ ಕಟ್ಕೋತಿ. ಏನಪ್ಪಯ್ಯ ನೀನು ಈ ಸಣ್ಣ ವಿಷಯಕ್ಕೆ? ಸಣ್ಣ ವಿಷಯನ? ಇವನು ನೋಡವ, ನಿನಗೆ ಅವನ ಜೊತೆನೆ ಬಾಳ್ಬೇಕು ಅಂತ ಆಸೆ ಇದ್ರೆ ನೀನು ಹೋಗ್ಬೋದು. ಈಗ ಬರೀ ಕೈಲಿ ಆಚೆ ಹೋದ್ರೆ ನಾವಿಬ್ರು ಭಿಕ್ಷೆ ಎತ್ಕೊಂಡು ತಿನ್ಬೇಕಷ್ಟೇ. ಲೆಕ್ಕಾಚಾರ, ನಮ್ಮ ವಕೀಲರನ್ನ ಕರ್ಸಿ ನನ್ನ ಆಸ್ತಿಯಾಗಿ ಅರ್ಧ ಭಾಗನ ನನ್ನ ಹಿರಿ ಮಗಳ ಹೆಸರಿಗೆ ಬರ್ಸೋ. ಆಯ್ತು ಒಡೆಯ. ಅದಕ್ಕೆ ಮುಂಚೆ ಕಳ್ಸಿವ್ರನ್ನ ಆಚೆಗೆ.